ಈಗ ಒಂದು ಮಾತು ಹೇಳಿದ್ರು ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್, ಏನಂತ, ಈ ಆರ್ಟಿಕಲ್ 371J ಬಂದ್ಮೇಲೆ ಇಲ್ಲೆಲ್ಲ ಹಣ ಬಹಳ ಬರ್ತಾ ಇದೆ, ಅದಕ್ಕಾಗಿ ನನಗನ್ನಿಸ್ತಾ ಇದೆ ನಾನು ಈ ಭಾಗದಾಗ ಹುಟ್ಟಬೇಕಾಗಿತ್ತು, ನನಗೂ ಅಭಿವೃದ್ಧಿ ಸಿಗ್ತಿತ್ತು. ನಮಗೆ ನೀವಿಲ್ಲಿ ಹುಟ್ಟೋದು ಬೇಡ, ನಾವು ಅಲ್ಲಿ ಹುಟ್ಟೋದು ಬೇಡ. ನಮಗ್ ಬೇಕಾಗಿದ್ದೇನೆಂದ್ರೆ ಮೈಸೂರು ಮತ್ತು ನಿಮ್ ಕಾನ್ಸ್ಟಿಟ್ಯೂನ್ಸಿ ಹಂಗಿದೆ ಅದೇ ಮಾಡಿ ನಮಗೆ ಬೇರೆ ಬೇಡ. ನಮಗೆ ಸಿಂಗಾಪುರ್ ಬೇಡ, ಲಂಡನ್ ಬೇಡ, ಅಮೆರಿಕ ಬೇಡ. ನಿಮ್ ಮೈಸೂರು ಹೆಂಗಿದೆ, ನಿಮ್ಮ ಕ್ಷೇತ್ರ ಹೆಂಗಿದೆ ಅಷ್ಟು ಮಾಡಿಕೊಡ್ರಪ್ಪ ಸಾಕು. ಅದನ್ನೇ ಆಗ್ತಾ ಇಲ್ಲ ಅಂತ ಹೇಳಿ ನಮಗ್ ನೀವು ವಿಶೇಷ ಲಕ್ಷ್ಯ ಕೊಡಬೇಕು ಅಂತ ಹೇಳಿ ದೇಶದಾಗ ಯಾರು ಕೂಡ ಈ ಕಾನೂನು ಮಾಡಿಲ್ಲ. ಸೋನಿಯಾ ಗಾಂಧಿ ಅವರು ನಾನು ಒತ್ತಾಯ ಮಾಡಿ ಅವ್ರಿಗೆ ಕೇಳಿಕೊಂಡು, ನಮಗ್ ಮೆಚಾರಿಟಿ ಇರಲಿಲ್ಲ, ಆದರೂ ನಾನು ಎಲ್ಲರ ಮನೆಗೆ ಹೋಗಿ ಒಪ್ಪಿಸಿ ಈ ಕಾನೂನು ತಂದಿದ್ದೇವೆ. ಆ ಕಾನೂನು ಅಡಿಯಲ್ಲಿ ನೀವು ಸವಲತ್ತುಗಳು ಕೊಡಿ. ಮತ್ತೆ ಯಾವುದೇ ಕಾರ್ಯಕ್ರಮ ಬಂದ್ರೆ ಮೊದಲು ಈ ಕಡೆ ಕೊಡಿ. ನಿಮ್ಗೇನಾಗ್ತದೆ ಅಂದ್ರೆ ಅಲ್ಲಿ ಮೈಸೂರಿನಲ್ಲಿ, ಬೆಂಗಳೂರಿನಲ್ಲಿ ಈ ಬಫೆ ಸಿಸ್ಟಮ್ದಾಗ ಊಟ ಮಾಡ್ತಾರಲ್ಲ, ಗೊತ್ತಾ ಬಫೆ ಸಿಸ್ಟಮು? ಇಲ್ಲ, ಏನಪ್ಪ ಗೊತ್ತಿದೆ? ಬಫೆ ಸಿಸ್ಟಮ್ ಗೊತ್ತಿಲ್ಲ ಏನಪ್ಪ? ಊಟ ಮಾಡ್ತಾರಲ್ಲ, ಪಂಕ್ತಿಲಾಗ ಊಟ ಮಾಡೋದು ಬೇರೆ. ಬಫೆ ಸಿಸ್ಟಮ್ ಅಂದ್ರೆ ಯಾರು ಮೊದಲು ಹೋಗ್ತಾರೋ ಕೈ ಹಾಕ್ತಾರೋ. ಹೆಚ್ಚಾಗಿ ಏನಪ್ಪ ಅಂದ್ರೆ ಈ ನಮ್ಮ ಇದ್ರೊಳಗೆ ಬಿರಿಯಾನಿ ಫಂಕ್ಷನ್ ಇದ್ದಾಗ ಓಡ್ತಾರೆ ಜಾಸ್ತಿ. ಯಾರು ಮೊದಲು ಹೋಗ್ತಾರೋ ಅವ್ರಿಗೆಲ್ಲ ಚೆನ್ನಾಗಿ ಸಿಗ್ತದೆ. ಈ ಪಂಕ್ತಿದಾಗ ಕುಂತು ಊಟ ಮಾಡೋರಿಗೆ ಈಗ ಬರ್ತದೆ ಅಂತೇಳಿ ಅಲ್ಲಿ ಕೂಡ್ತಾನ, ಅವ ಅಲ್ಲೇ ಕೂಡ್ತಾನೆ. ಹಂಗೆ ಇವತ್ತು ಇಲ್ಲಿನ ಜನ ಪಂಕ್ತಿಯಲ್ಲಿ ಕುಂತಾರೆ, ನೀವೆಲ್ಲ ಬಫೆ ಸಿಸ್ಟಮ್ದಾಗ ತಗೊಂಡ್ರಿ. ನಿಮ್ ಬಫೆ ಸಿಸ್ಟಮ್ ಸ್ವಲ್ಪ ನಿಲ್ಲಿಸಿ ಪಂಕ್ತಿದಾಗಿದ್ದವರಿಗೆ ಎಲ್ಲ ಅಭಿವೃದ್ಧಿ ಕೆಲಸ ಕೊಟ್ಟು ಒಂದು ಹೆಸರು ಗಳಿಸ್ಬೇಕು ಅಂತ ಹೇಳಿ ನಾನು ನಿಮಗೆ ಕೇಳ್ಕೊಳ್ತೀನಿ. ಅದಕ್ಕೆ ಶಿವಕುಮಾರ್, ನೀವು ಹುಟ್ಟೋದು ಬೇಡ ನಮ್ಮ ಕಡೆ, ನಾವಿದ್ದಲ್ಲೇ ಚೆನ್ನಾಗಿದ್ದೇವೆ. ಅದಕ್ಕೆ ನೀವು ಏನ್ ಮಾಡಿ ಅಂದ್ರೆ ನಿಮಗ್ ಮಾಡಿಸ್ಕೊಂಡಂತ ಕೆಲಸ, ಮೈಸೂರಿಗೆ ಮಾಡಿಸ್ಕೊಂಡಂತ ಕೆಲಸ, ಸಿದ್ದರಾಮಯ್ಯ ಅವರ ಮತಕ್ಷೇತ್ರದಲ್ಲಿ ಆದಂತ ಕೆಲಸ ಅಥವಾ ಅವ್ರ ಜಿಲ್ಲೆಯಲ್ಲಿ ಆದಂತ ಕೆಲಸ, ಅದರದ್ದು 75% ಮಾಡಿ ನಮ್ಗೆ. ಆವಾಗ ಮಾತ್ರ ಜನ ಸಮೃದ್ಧಿ, ಸುಖ ಸಮೃದ್ಧಿ ಕಾಣ್ತಾರೆ, ವಿದ್ಯಾಭ್ಯಾಸ ಮಾಡ್ತಾರೆ. ಇವತ್ತು ವಿದ್ಯಾಭ್ಯಾಸಕ್ಕೆ ನಮ್ಮ ಜನ ಮತ್ತ ಬೆಂಗಳೂರು ಹೋಗ್ಬೇಕು, ಬೇರೆ ಬೇರೆ ಕಡೆ ಹೋಗ್ತಾರೆ. ಇಲ್ಲಿ ಅನೇಕ ಕಡೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇಲ್ಲ. ಅದಕ್ಕೆ ಜನರಿಗೆ ಏನಂದ್ರೆ ಮಕ್ಕಳಿಗೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಹಾಕಿದ್ರೆ ನಮ್ಮ ಮಕ್ಕಳು ಬುದ್ಧಿವಂತರಾಗ್ತಾರೆ, ಮುಂದೆ ಬರ್ತಾರೆ ಅಂತ. ಹಾಗೇನಿಲ್ಲ. ಕನ್ನಡ ಕಲಿತು ಅನೇಕ ಜನ ಪಂಡಿತರಾಗಿ ದೇಶದ ಮುಖ್ಯಸ್ಥರಾಗಿ ಅವರು ಇವತ್ತು ಬಂದಿದ್ದಾರೆ, ಮುಂದೆ ಬಂದಿದ್ದಾರೆ.